ಕನ್ನಡ ಚಿತ್ರೋದ್ಯಮವನ್ನು ಕ್ಲೋಸ್ ಮಾಡುವಂತಹ ವಿಚಾರ ಮುನ್ನೆಲೆಗೆ ಬಂದಿದೆ. ಚಲನಚಿತ್ರ ವಾಣಿಜ್ಯ ಮಂಡಳಿಯ ನೇತೃತ್ವದಲ್ಲಿ ಚಿತ್ರೋದ್ಯಮದ ಎಲ್ಲ ಅಂಗಸಂಸ್ಥೆಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಚಿತ್ರೀಕರಣ ಮತ್ತು ಚಿತ್ರಮಂದಿರಗಳನ್ನು ಬಂದ್ ಮಾಡುವ ಕುರಿತಂತೆ ಚರ್ಚೆ ಮಾಡಲಾಗ್ತಾ ಇದೆ. ಸ್ಟಾರ್ ನಟರು 2 ವರ್ಷಕ್ಕೊಂದು ಚಿತ್ರ ಮಾಡ್ತಾ ಇರೋದ್ರಿಂದ ಚಿತ್ರಮಂದಿರಗಳು ಸಂಕಷ್ಟವನ್ನು ಎದುರಿಸ್ತಾ ಇದೆ. ಸಿನಿಮಾಗಳಿಲ್ಲದೆ ಥಿಯೇಟರ್ಗಳು ಖಾಲಿ ಹೊಡಿತಾ ಇದೆ. ಇದು ಚಿತ್ರೋದ್ಯಮಕ್ಕೆ ಆರ್ಥಿಕ ಹೊರೆ ಉಂಟು ಮಾಡ್ತಾ ಇದೆ. ಈ ಕುರಿತಂತೆ ಚಿಂತನೆಯನ್ನು ನಡೆಸಿ ಫಿಲ್ಮ್ ಚೇಂಬರ್ನಲ್ಲಿ ಸಭೆ ಮಾಡಲಾಗಿದೆ. ನಾಳೆ ಮತ್ತೊಮ್ಮೆ ಪದಾಧಿಕಾರಿಗಳ ವಿವಿಧ ಅಂಗಸಂಸ್ಥೆಗಳ ಸಭೆ ನಡೆಯಲಿದ್ದು, ಕಳೆದ 2 ವಾರಗಳಿಂದ ತೆಲಂಗಾಣದಲ್ಲಿ ಚಿತ್ರ ಪ್ರದರ್ಶನ ಬಂದ್ ಮಾಡಲಾಗಿದೆ. ಇದೇ ಮಾದರಿಯ ತರುವ ಕುರಿತು ಕೂಡ ಚಿಂತನೆ ಆಗಿದೆ ಅನ್ನುವಂತಹ ವಿಚಾರ ಈಗ ಮುನ್ನೆಲೆಗೆ ಬಂದಿರುವಂಥದ್ದು. ಮಂದಿರಗಳಲ್ಲಿ ಚಿತ್ರಗಳು ಉಳಿತಾ ಇಲ್ಲ. ಹಾಗೇನೇ ಬಂಡವಾಳ ಹಾಕಿದ ನಿರ್ಮಾಪಕರುಗಳ ಗತಿ ಏನು, ಮತ್ತು ಹಾಗೇನೇ ಚಿತ್ರಮಂದಿರಗಳಲ್ಲಿ ಈ ಇಳಿಮುಖ ಆಗ್ತಾ ಇರೋದ್ರಿಂದ ಚಿತ್ರಮಂದಿರಗಳು ಯಾವ ರೀತಿ ಸಸ್ಟೈನ್ ಆಗಬೇಕು. ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಎಲ್ಲರೂ ಮೊರೆ ಹೋಗಿ, ಅಂದರೆ ಅವರೇ ಎಲ್ಲ ಅಂಗಸಂಸ್ಥೆಯವ್ರನ್ನ ಕರೆದು ನಿಮ್ಮ ಸಲಹೆಗಳನ್ನು ಕೊಡಿ, ಯಾವ್ಯಾವ ರೀತಿ ಮಾಡಿದ್ರೆ ಏನೇನಾಗುತ್ತೆ ಅಂತ. ಈಗ ಎಲ್ಲ ವಲಯದಲ್ಲೂ ಪ್ರದರ್ಶಕರು ಚಿತ್ರಮಂದಿರದಲ್ಲಿ ಸಿನಿಮಾಗಳು ನಿಂತ್ಕೊತಾ ಇಲ್ಲ. ದೊಡ್ಡ ದೊಡ್ಡ ನಟರುಗಳು ಭಾಳಷ್ಟು ಸಿನಿಮಾಗಳಲ್ಲಿ ನಟಿಸ್ತಾ ಇಲ್ಲ. ಸೊ ಹಾಗೇನೇ ಮತ್ತು ಇನ್ನು ಉಳಿದ ಹಾಗೆ ಪೈರಸಿ ಸಮಸ್ಯೆಗಳು ಮತ್ತು ಕಾರ್ಮಿಕರ ಸಮಸ್ಯೆಗಳು, ಎಲ್ಲ ರೀತಿಯಿಂದನೂ ಸಮಸ್ಯೆಗಳು